ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೀನಿ, ಡೆಪ್ಟಿ CM ಆಗಿದ್ದೀನಿ. ನನಗೂ ಎಲ್ಲೋ ಕರಳು ಪ್ರತಿ ಸಂದರ್ಭದಲ್ಲೂ ಆ ರಾಜೀವ್ ಗಾಂಧಿ ಕೊಟ್ಟಂತ ಶಕ್ತಿ ನಿಮ್ಗೆ ಗೊತ್ತಿದೆಯೇನೋ. ಅಲ್ಲಿ ಏನು CP ನನಗೆ ಸೋನಿಯಾ ಗಾಂಧಿ ಅವರು ನನಗೊಂದು ಅವಕಾಶ ಮಾಡಿಕೊಟ್ರು. ಆಗ ಜಯಲಲಿತಾ ಅವರು ಚೀಫ್ ಮಿನಿಸ್ಟರ್ ಇದ್ರು. ಆಗ ನಮ್ಮ ಕನಕಪುರದಿಂದ ನನ್ನ ಕೋರೆಯಿಂದನೇ ಕಲ್ಲೆತ್ಕೊಂಡೋಗಿ ಆ ಜಾಗದಲ್ಲಿ ಹಾಕುವಂತ ಒಂದು ಅವಕಾಶ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರು ನನ್ನ ಕರೆದು ಅಲ್ಲಿ ಕೆಲವು ಡೆವಲಪ್ಮೆಂಟ್ಸ್ ಇತ್ತು, ಅಲ್ಲಿ ಕೂಡ ಕನಕಪುರ ಕಲ್ಲೆತ್ಕೊಂಡೋಗಿ ನನ್ನ ಚಪ್ಪಲಿನ ಯಾರೋ ಬಂಡೆ ಅಂತ ಮಾತಾಡ್ತಾ ಇರ್ತಾರಲ್ಲ, ಅದನ್ನ ಹೋಗಿ ಅಲ್ಲಿ ಹೋಗಿ ನೋಡಿ ನಮ್ಮ ಕನಕಪುರದ ಕಲ್ಲನ್ನ, ಅಲ್ಲಿ ಅವ್ರು ಎಲ್ಲಿ ಅವರ ಅಂತಿಮ ಪ್ರಾಣ ಹೋಯ್ತು ಆ ಕನಕಪುರದ ಕಲ್ಲನ್ನ ಅಲ್ಲಿ ಹಾಸಿದ್ದೀನಿ, ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಿದ್ದೀನಿ. ಹಂಗೆ ನಮಗೂ ಅವ್ರಿಗೂ ಇರೋಂತ ಒಂದು ಭಕ್ತಗೂ ಭಗವಂತನಿಗೂ ಇರುವಂತ ಸಂಬಂಧ ಇದ್ದಂಗೆ ಗಾಂಧಿ ಕುಟುಂಬಕ್ಕೂ ನಮಗೂ ಇರುವಂತ ಒಂದು ಸಂಬಂಧ ಇದೆ. ಈಗ ಇಲ್ಲಿ ನಾನು ಮಂತ್ರಿ ಆಗಿದ್ದೀನಿ, ಇಲ್ಲೆಲ್ಲ ನಮ್ಮ ಇವನಿದ್ದಾನೆ ಹುಲಿಯ ಹಿಂದೆಗಡೆ. ಫಸ್ಟ್ ಸಿಗ್ನೇಚರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ ಏನಪ್ಪಾ ನಾನು ಅಂದ್ರೆ, ಮೊದಲು ಏನು ನಮ್ಮ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಇತ್ತು, ಆ ಸ್ಟ್ಯಾಚ್ಯೂ ಸರಿ ಇಲ್ಲ ಅಂತೇಳಿ ಹೊಸ ಸ್ಟ್ಯಾಚ್ಯೂನ ಮಾಡಿಸಿ ನಾನು ಮಲ್ಲಿಕಾರ್ಜುನ ಖರ್ಗೆ ಅಂತ ಮುಖ್ಯಮಂತ್ರಿಗಳನ್ನ ಕರೆಸಿ ಶೇಷಾದ್ರಿಪುರಂ ಅಲ್ಲಿ ಮಂತ್ರಿ ಮಾಲ್ ಎದುರುಗಡೆ ಅದನ್ನ ಈಗ ಉದ್ಘಾಟನೆ ಕೂಡ ಮಾಡಿಸಿದ್ದೇನೆ. ಜೊತೆಗೆ ಏನು ನಮ್ಮ ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಒಂದು ಕಾರಿಡಾರ್ಗೆ ನಾನು ಯುಡಿ ಮಿನಿಸ್ಟರ್ ಆಗಿದ್ದಾಗ ಒಂದು ಪ್ಲಾನ್ ಹಾಕಿದ್ದು, ಸಿಗ್ನಲ್ ಫ್ರೀ ಕಾರಿಡಾರ್ ಅಂತೇಳಿ ಆ ಓಕ್ಲಿಪುರಂದು, ಅಲ್ಲೂ ನೀವು ನೋಡಿ ಗಮನಿಸಿ, ಅದಕ್ಕೂ ಕೂಡ ರಾಜೀವ್ ಗಾಂಧಿ ಅವರ ಹೆಸರನ್ನ ಸಿಗ್ನಲ್ ಫ್ರೀ ಕಾರಿಡಾರ್ ಅಂತ ಹೇಳಿ ಹೆಸರಿಟ್ಟಿದ್ರು. ಸೊ ನಾನು ಬೆಂಗಳೂರು ನಗರದ ಮಂತ್ರಿ ಆದ್ಮೇಲೆ ಡೆಪ್ಟಿ CM ಮಿನಿಸ್ಟರ್ ಆದ್ಮೇಲೆ ಫಸ್ಟ್ ಸಿಗ್ನೇಚರು, ಫಸ್ಟ್ ನನ್ನ ಗ್ರಾಂಟು, ಡಿಕ್ಷನರಿ ಗ್ರಾಂಟ್ ಯಾವ್ದಕ್ಕಾರ ಕೊಟ್ಟಿದ್ದೀನಿ ಅಂತಂದ್ರೆ ರಾಜೀವ್ ಗಾಂಧಿ ಅವರ ಸ್ಟ್ಯಾಚ್ಯೂನ, ಹೊಸ ಸ್ಟ್ಯಾಚ್ಯೂನ ಮಾಡ್ಲಿಕ್ಕೆ. ನಾನು ಇರ್ತೀನೋ ಇಲ್ಲೋ ನಾ ಗ್ಯಾರಂಟಿ, ನಾವ್ ಯಾರು ನೀವು ಇಲ್ಲ ನಾನು ಇಲ್ಲ. ನಾನು ಆಗ ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಬೆಂಗಳೂರು ನಗರದಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಒಂದು ಒಳ್ಳೆ ಪುತ್ಥಳಿ ಇರ್ಲಿಲ್ಲ. ಅದಕ್ಕೆ ಈಗ ಏನಾದ್ರು ಒಂದು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ನಾವು ಬದಲಾವಣೆ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.